ಇದೆಲ್ಲ ತುಂಬಾ ದಿನ ನಡೆಯಲ್ಲಮ್ಮ. ಇದಕ್ಕಿದ್ದಂಗೆ ನನಗ್ ದೇವ್ರಿದ್ದಾನೋ ಇಲ್ವೋ ಅಂತ ಅನುಮಾನ ಬರ್ತಾ ಇದೆ. ದೇವ್ರಿದ್ದಾನೆ ಅಕ್ಕ. ಇಲ್ಲ ಅರ್ಚನಾ, ನನಗೆ ಯಾಕೋ ಇತ್ತೀಚೆಗೆ ಇದನ್ನೆಲ್ಲ ನೋಡ್ತಿದ್ರೆ ನಂಬಿಕೆನೆ ಹೊಟ್ಟೋಗ್ತಾ ಇದೆ. ನಿಜ ಅಕ್ಕ, ಅಷ್ಟು ಸುಲಭವಾಗಿ ದೇವ್ರು ಯಾರನ್ನೂ ಕೈ ಬಿಡೋದಿಲ್ಲ ಅಕ್ಕ. ಯಾರಿಗಾದ್ರೂ ನಾವ್ ದೆವ್ವ ನೋಡಿದೀವಿ ಅಂತ ಹೇಳಿದ್ರೆ ಹೌದು ಅಂತ ಒಪ್ಕೋತಾರೆ. ನಮ್ ಜೊತೆಲ್ ಸೇರ್ಕೊಂಡು ಅವರು ಕತೆ ಕತೆಯಾಗಿ ಹೇಳ್ತಾರೆ. ಆದ್ರೆ ದೇವ್ರನ್ನ ನೋಡಿದೀವಿ ಅಂತ ಹೇಳಿದ್ರೆ ಹುಚ್ಚು ಅಂತಾರೆ. ಆ ದೇವ್ರು ಕಾಣೋದಲ್ಲ ಹುಚ್ಚರಿಗೆ ಅಕ್ಕ. ಅಮ್ಮ, ಅಣ್ಣ ಬರ್ತಾ ಬರ್ತಾ ಕವಿ ಆಗ್ಬಿಟ್ನಲ್ಲ. ಮತ್ತೆ ಆಗ್ಲೇಬೇಕಲ್ವಾ? ಪಕ್ಕದಲ್ಲಿರೋದು ಯಾರು ಹೇಳು? ಸುಕ್ಕು, ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಎಲ್ಲಾ ಗಂಡ್ಮಕ್ಳು ಮದ್ವೆಗೂ ಮುಂಚೆ ಬುದ್ಧಿವಂತರ ತರ ದಡ್ರಾಗಿರ್ತಾರೆ. ಅಂತ ದಡ್ರನ್ನ ಕವಿರತ್ನ ಕಾಳಿದಾಸನ್ ತರ ಮಾಡ್ಬೋದು. ಕೈ ಹಿಡಿಯೋ ಹೆಣ್ಣು. ಅಂಥ ಅದೃಷ್ಟ ನನ್ ಮಗನ್ ಬದುಕಲ್ಲಿ ಈಗ ಮಂತ್ರನ್ ರೂಪದಲ್ಲಿ ಬಂದಿದೆ, ತುಂಬಾ ತಡವಾಗಿ. ಸಾಧನಾ ಅಕ್ಕ, ಎಲ್ಲಿ ವರ್ಷ ಕಾಣಿಸ್ತಿಲ್ಲ? ರಾಘವೆಲ್ಲಿ? ವರ್ಷ ಬೋರ್ಡಿಂಗ್ ಅಲ್ಲಿದ್ದಾಳಮ್ಮ. ರಾಘವ್ ಅವನಿಗೆ ಎಕ್ಸಾಮ್ ಅಂತೆ, ಅದಕ್ಕೆ ಸ್ಕೂಲಿಗೆ ಕಳ್ಸಿದ್ದಾರೆ. ನನಗನ್ನಿಸ್ತಿದೆ ಅವ್ರ ಎಕ್ಸಾಮ್ಗೋಸ್ಕರ ಕಳ್ಸಿಲ್ಲ ಅಂತ. ರಾಘವ್ ಮನೇಲಿದ್ರೆ ಎಲ್ಲಿ ಇವ್ರಿಗೆ ತೊಂದ್ರೆ ಆಗ್ಬಿಡುತ್ತೋ ಅಂತ, ಬರ್ತಡೇ ಮಾಡಕ್ ಒಂದ್ ಬಿಡಲ್ವೇನೋ ಅಂತ ಒಂದಾಲೋಚನೆ ಮಾಡಿ ಸ್ಕೂಲಿಗೆ ಕಳ್ಸಿದ್ದಾರೆ ಅಂತ ಅನಿಸ್ತಿದೆ. ಪಾಪ ಮಗು ಇದ್ದಿದ್ರೆ ಇವ್ರಿಗೇನಾಗ್ತಿತ್ತು? ಅದಿರ್ಲಿ, ನೀನ್ ಬರ್ಬಾರ್ದಾಗಿತ್ತು. ನನಗ್ ಯಾಕೋ ನೀನ್ ಬಂದಿತ್ತು ಅದು ಇಷ್ಟೊಂದು ಅಲಂಕಾರ ಮಾಡ್ಕೊಂಡು. ಏನು ಅಷ್ಟೊಂದು ಚೆನ್ನಾಗಿ ವಿಶ್ ಮಾಡಿದ್ಯಾ? ಏನೋ ಬಹಳ ಒಳ್ಳೆ ಕ್ಲೋಸ್ ಫ್ರೆಂಡ್ ತರ. ಅಕ್ಕ, ಫ್ರೆಂಡ್ಸಿಗೆ ಮಾತ್ರ ಫ್ರೆಂಡ್ಸ್ ವಿಶ್ ಮಾಡ್ಬೇಕು ಅಂತ ಏನಾದ್ರೂ ಇದೆಯಾ? ಆದ್ರೂ ನಮ್ ರಾಘವ್ ಇದ್ದಿದ್ರೆ ಚೆನ್ನಾಗಿರೋದಲ್ವಾ? ಹೌದಲ್ವಾ? ಏನ್ ಸಾಧನ ಅದು? ಏನೂ ಇಲ್ಲ ಅತ್ತೆ, ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೆ. ಮಗು ಎಕ್ಸಾಮ್ ಬರಿಬೇಕಲ್ವಾ, ಅದು ಬಹಳ ಮುಖ್ಯ ಅಲ್ವಾ? ಆ ವಿಷಯ ಇವಳಿಗೆ ಗೊತ್ತಿರ್ಲಿಲ್ಲ, ಹೇಳ್ತಾ ಇದ್ದೆ. ಸುಕ್ಕು, ರಾಘವ್ ಸ್ಕೂಲ್ಗೆ ಹೋದ್ನಾ? ಏನೋ ಗೊತ್ತಿಲ್ಲ ಅಮ್ಮ, ನನಗೂ ಕೂಡ ಈಗ್ಲೇ ರಾಘು ನೆನ್ಪಾಗ್ತಿರೋದು. ಇವತ್ತು ಯಾಕೆ ಪುಟ್ಟ ಸ್ಕೂಲ್ ಬೇಗ ಬಿಟ್ಬಿಡ್ತು? ಅಂಕಲ್, ನಮ್ ಸ್ಕೂಲ್ ಕಟ್ಟಿಸಿದ್ರಲ್ಲ ಸಾರು, ಅವ್ರು ಇವತ್ತು ಸತ್ತೋಡ್ರಂತೆ. ಅದಕ್ಕೆ ನಾಳೆ ಇವತ್ತು ಸ್ಕೂಲ್ ರಜಾ. ಇವತ್ತು ಸ್ಕೂಲಿಗೆ ರಜಾ, ಫುಲ್ ಮಜಾ. ಓ ಫುಲ್ ಮಜಾ ಅಂಕಲ್. ನಾನು ಅಪ್ಪ ಅಮ್ಮ 3 ಜನನು ಮಾಲಿಗೆ ಹೋಗ್ತೀವಿ. ಮಾಲಲ್ಲಿ ಒಳ್ಳೆ ಒಳ್ಳೆ ಗೇಮ್ ಇರ್ತೆ, ನಾನು ಹೋಗಿ ಆಟ ಆಡ್ತೀನಿ. ನಾಳೆ ಫುಲ್ ಜಾಲಿ ಜಾಲಿ ಅಂಕಲ್. ಎಂಜಾಯ್ ಮಾಡು. ಕೇಕ್ ಕಟ್ ಮಾಡೋಣ. ಫಂಕ್ಷನ್ ಶುರು ಮಾಡ್ಬೋದಾ? ಅಣ್ಣ, ಕೇಕ್ ಇನ್ನೂ ಬಂದಿಲ್ಲ. ಕೇಕ್ ಬಂದಿಲ್ಲ? ಮಂತ್ರ, ನೀನ್ ತಾನೇ ಕೇಕ್ ಆರ್ಡರ್ ಮಾಡಿದ್ದು, ಇನ್ನೂ ಯಾಕೆ ಕೇಕ್ ಬಂದಿಲ್ಲ? ಆಗ್ಲೇ ತಗೊಂಡ್ ಹೊರಟಿದ್ದೀನಿ ಅಂತ ಹೇಳಿದ್ರು ಅವರು. ಇರಿ, ಒಂದ್ ಫೋನ್ ಮಾಡ್ತೀನಿ. ಅದಕ್ಕೆ ಕೊಡಿ, ನಾನ್ ಮಾಡ್ತೀನಿ. ಇಲ್ಲ, ಫೋನ್ ಒಳಗಿದೆ, ನಾನು ಕಾಲ್ ಮಾಡಿ ಬರ್ತೀನಿ. ಹಾ, ರಾಘವ್. ಅರ್ಚನಾ, ನನಗಂತೂ ರಾಘವ್ ಮನೆಗ್ ಬಂದಿದ್ದು ಶುಭ ಸಂಕೇತ ಅನ್ನಿಸ್ತಾ ಇದೆ, ಒಂಥರ ಶುಭ ಸೂಚನೆ. ರಾಘವ್ ಕೊಡಮ್ಮ, ಬಂದೇ ಬಿಟ್ಟ. ಅಯ್ಯೋ ರಾಘವ್, ಏನು ಮಾಡ್ತಿದ್ಯಾ? ಅಪ್ಪ, ಏ ಕಲ್ಲಪ್ಪ, ಇದನ್ನ ಸರ್ಪ್ರೈಸ್ ಅಂತ ಹೇಳಿದ್ದ ನೀನು. ಇವತ್ತು ನಿಮ್ಮಿಬ್ರದ್ದು ಆನಿವರ್ಸರಿ ಅಲ್ವಾ? ಆನಿವರ್ಸರಿ ಅಂತ ಹೇಳಿದ್ರೆ ನಾನ್ ಬೇಡ ಅಂತೀನ. ನೀವೇನಪ್ಪ ನೀವು? ಇವನಿದ್ರೆ ಫಂಕ್ಷನ್ ಹಾಳಾಗುತ್ತೆ ಅಂತ ಕಳ್ಸಿದ್ದೆ. ಇವಾಗ ಹೇಗ್ ಬಂದ? ಅಥವಾ ಸ್ಕೂಲಿಗೆ ರಜಾ ಹಾಕ್ಸಿ ಮನೆಯವ್ರು ಕರೆಸ್ಬಿಟ್ರಾ? ಎಕ್ಸ್ಕ್ಯೂಸ್ ಮೀ,
ಕೇಕ್ ಆರ್ಡರ್ ಮಾಡಿದ್ ನೀವೇ ಅಲ್ವಾ? ಬಂದಿದೆ ಮೇಡಮ್. ಮಿಸ್ಸಮ್ಮ ಕೇಕ್ ತಗೊಂಬನ್ನಿ, ಹೋಗಿ ಹೋಗಿ ಮಿಸ್ಸಮ್ಮ. ಮೇಡಮ್ ನಾನೇ ತರ್ತೀನಿ ರೀ. ಸಾರಿ ಮೇಡಮ್, ಲೇಟ್ ಆಯ್ತು.